ಜೇನುಗೂಡಿಗೆ ಕಲ್ಲೆಸೆಯಬಾರದು ಎಂದು ಹೇಳ್ತಾರಲ್ಲ, ಸರ್ಕಾರದ ಪರಿಸ್ಥಿತಿ ಈಗ ಹಾಗಾಗಿದೆ. ಸರ್ಕಾರ ಪೊಲೀಸರ ಕೈಗೆ ಲಾಠಿ ಕೊಟ್ಟಿತು. ಆದರೆ ಈ ಲಾಠಿ ಈಗ ಸರ್ಕಾರಕ್ಕೆ ತಿರುಗುಬಾಣವಾಗಿ ಪರಿಣಮಿಸಿದೆ. ದೇಶದ ಉದ್ದಕ್ಕೂ ವಿದ್ಯಾರ್ಥಿಗಳು ಪ್ರತಿಭಟನೆ ಮಾಡತೊಡಗಿದ್ದಾರೆ. ಬಿಹಾರದಲ್ಲಿ ಪ್ರತಿಭಟನೆಗೆ ಇಳಿದ ವಿದ್ಯಾರ್ಥಿಗಳ ಮೇಲೆ ಪೊಲೀಸರು ಜಲಫಿರಂಗಿ ಹಾರಿಸಿದರು. ಆದರೆ ಇದು ಜನ್ಜಿ ಪೀಳಿಗೆ ನೋಡಿ, ಅವರು ಪ್ರತಿಯೊಂದನ್ನು ಎಂಜಾಯ್ ಮಾಡ್ತಾರೆ. ಪೊಲೀಸರು ಸಿಡಿಸಿದ ನೀರಿಗೆ ಅವರು ಡ್ಯಾನ್ಸ್ ಮಾಡ್ತಾ ಪ್ರತಿಕ್ರಿಯೆ ನೀಡಿದರು. ಮಹಾರಾಷ್ಟ್ರದಲ್ಲಿ ರೈಲ್ವೆ ನಿಲ್ದಾಣದಲ್ಲಂತೂ ಅತ್ಯಂತ ಪ್ರಬುದ್ಧವಾಗಿ ವಿದ್ಯಾರ್ಥಿಗಳು ವರ್ತಿಸಿದರು. ಪ್ರತಿಭಟನೆಯಲ್ಲಿ ಘೋಷಣೆ ಕೂಗಿದರು. ಈ ಘೋಷಣೆಯೇ ಈ ವಿದ್ಯಾರ್ಥಿಗಳು ಎಷ್ಟು ಪ್ರಬುದ್ಧರಾಗಿದ್ದಾರೆ ಅನ್ನೋದನ್ನು ಸೂಚಿಸುತ್ತೆ. ಈ ದೇಶವನ್ನು ಹಿಂದೂ ಮುಸ್ಲಿಂ ಆಗಿ ವಿಭಜಿಸಿ ಮತ ಪಡೆಯುವ ರಾಜಕೀಯ ಹುನ್ನಾರವನ್ನು ವಿದ್ಯಾರ್ಥಿಗಳು ಚೆನ್ನಾಗಿ ಅರಿತಿದ್ದಾರೆ ಅನ್ನೋದು ಇವರ ಘೋಷಣೆಯಿಂದ ಗೊತ್ತಾಗುತ್ತೆ. ಮುಂಬೈಯಲ್ಲಿ ಮಾಡೆಲ್ ರಿಯಾ ಅಹಿರ್ ತೋರಿದ ಧೈರ್ಯ ಅಮೋಘವಾದದ್ದು. ಶಿವಾಜಿ ಪಾರ್ಕ್ ಬಳಿ ಪ್ರತಿಭಟಿಸ್ತಾ ಇದ್ದ ವಿದ್ಯಾರ್ಥಿಗಳನ್ನು ಪೊಲೀಸರು ವ್ಯಾನ್ಗೆ ತುಂಬಿಕೊಂಡು ಹೋಗ್ತಾ ಇದ್ರು. ಆಗ ರಿಯಾ ವ್ಯಾನಿಗೆ ಏಕಾಂಗಿಯಾಗಿ ಅಡ್ಡ ನಿಂತರು. ಮಿಜೋರಾಂನಲ್ಲಿ ಬೃಹತ್ ಪ್ರತಿಭಟನೆ ನಡೆದಿದೆ. ವಿದ್ಯಾರ್ಥಿಗಳು ಸಾವಿರಾರು ಸಂಖ್ಯೆಯಲ್ಲಿ ಸೇರಿ ಕೇಂದ್ರ ಸರ್ಕಾರದ ನೀತಿಯ ವಿರುದ್ಧ ಪ್ರತಿಭಟನೆ ಸಲ್ಲಿಸಿದ್ದಾರೆ. ಸುಪ್ರೀಂ ಕೋರ್ಟ್ನ ವಕೀಲರು ಈಗ ಅಖಾಡಕ್ಕೆ ಇಳಿದಿದ್ದಾರೆ. ಅವರು ಸಂವಿಧಾನದ ಪೀಠಿಕೆಯನ್ನು ಓದುವ ಮೂಲಕ ವಿದ್ಯಾರ್ಥಿಗಳಿಗೆ ಬೆಂಬಲ ಸಾರಿದ್ದಾರೆ. ಖ್ಯಾತ ಪತ್ರಕರ್ತ ರಾಜದೀಪ್ ಸರ್ದೇಸಾಯಿ ಅವರು ಜಂತರ್ ಮಂತರ್ಗೆ ಭೇಟಿ ಕೊಟ್ಟು ಹಂಚಿಕೊಂಡ ಫೋಟೋ ಹೃದಯ ಸ್ಪರ್ಶಿಯಾಗಿದೆ. ಪ್ರತಿಭಟನಾ ನಿರತ ವಿದ್ಯಾರ್ಥಿಗಳ ಮೇಲೆ ಪೊಲೀಸರು ಲಾಠಿ ಬೀಸಿದ ಕಾರಣ ಅಲ್ಲಲ್ಲಿ ಚದುರಿ ಹೋದ ಚಪ್ಪಲಿಗಳನ್ನು ಒಂದೇ ಕಡೆ ಸೇರಿಸಿ ಇಡಲಾಗಿದೆ. ಅಲ್ಲಿ ಕುಳಿತು ಅವರು ಫೋಟೋ ಕ್ಲಿಕ್ಕಿಸಿ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ದಾರೆ. ಒಂದು ಫೋಟೋ ಸಾವಿರಾರು ಪದಗಳಿಗಿಂತಲೂ ಹೆಚ್ಚಿನ ಸಂದೇಶವನ್ನು ಕೊಡುತ್ತದೆ ಎಂದವರು ಹೇಳಿದ್ದಾರೆ. ಖ್ಯಾತ ಗುಜರಾತಿ ನಟಿ ಜಿಗ್ನಾ ವ್ಯಾಸ್ ಪ್ರತಿಭಟನೆಯಲ್ಲಿ ಭಾಗಿಯಾಗಿ ಅರೆಸ್ಟ್ ಆಗಿದ್ದಾರೆ. ಇನ್ನೊಂದು ಕಡೆ ಆಲಿಯಾ ಭಟ್ ಪ್ರತಿಭಟನೆಗೆ ಬೆಂಬಲ ಸಾರಿದ್ದಾರೆ. ನಟಿ ಹುಮಾ ಕುರೇಶಿ ಜಂತರ್ ಮಂತರ್ಗೆ ಭೇಟಿ ಕೊಟ್ಟಿದ್ದಾರೆ. ಬೆಂಗಳೂರಿನಲ್ಲೂ ಪ್ರತಿಭಟನೆ ನಡೆಯುತ್ತಾ ಇದೆ. ದೇಶದ ವಿವಿಧ ಕಡೆ ವಿದ್ಯಾರ್ಥಿಗಳು ಪ್ರತಿಭಟನೆಯಲ್ಲಿ ತೊಡಗಿದ್ದಾರೆ. ಕೇಂದ್ರ ಸರ್ಕಾರ ಲಾಠಿಯನ್ನು ಕೊಡುವಾಗ ಇದನ್ನು ನಿರೀಕ್ಷಿಸಿರುವ ಸಾಧ್ಯತೆ ಇಲ್ಲ. ನಿರೀಕ್ಷಿಸಿದ್ದರೆ ಪೊಲೀಸರ ಕೈಗೆ ಲಾಠಿ ಕೊಡ್ತಾನೂ ಇರಲಿಲ್ಲ. ಆದರೆ ಈಗ ದಿನದಿಂದ ದಿನಕ್ಕೆ ಪರಿಸ್ಥಿತಿ ಕೆಡ್ತಾ ಇದ್ರೂ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡ್ತಾ ಇಲ್ಲ. मैं किसी का काम में नहीं आया, आज मैं काम में आया हूँ. किसी का काम में नहीं आया मैं आज. ऐसा क्यों कह रहे हैं आप? मैं विकलांग हूँ ना, मैं कमाता नहीं, मैं दमाता नहीं, मैं किसी के काम में नहीं आया. कोई सब ऐसी बोलते हैं तू लल्ला है, तू कमाता नहीं. आज मैं लोगों को दिखाना चाहता हूँ मैं क्या कर सकता हूँ. दिल जो है ना 4-5 दिन से यही कह रही है मैं जाऊंगा जरूर, चाहे कुछ भी हो जाए. ವೀಕ್ಷಕರೇ, ಇದು ಎಟರ್ ಸ್ಪೀಕ್. ಈಗ ಪರಿಸ್ಥಿತಿ ಏನಾಗಿದೆ ಅಂದ್ರೆ, ಮಾಜಿ ಬಿಜೆಪಿ ನಾಯಕ ಅಣ್ಣಾಮಲೈ ಅವರೇ ಮಾತಾಡಿದ್ದಾರೆ. ಕಳೆದ 5 ವರ್ಷಗಳಲ್ಲಿ 3 ಬಾರಿ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆಯಾಗಿದೆ. ಕೇಂದ್ರ ಸರ್ಕಾರದಲ್ಲಿರುವ ಯಾವೊಬ್ಬ ವ್ಯಕ್ತಿಯೂ ಇದಕ್ಕೆ ಹೊಣೆಗಾರಿಕೆ ವಹಿಸ್ತಾ ಇಲ್ಲ ಎಂದವರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇನ್ನೊಂದು ಕಡೆ ಕ್ರಿಕೆಟಿಗ ಯುವರಾಜ್ ಸಿಂಗ್ ವಿದ್ಯಾರ್ಥಿಗಳ ಪರ ಧ್ವನಿ ಎತ್ತಿದ್ದಾರೆ. ಈವರೆಗೂ ಮಾತಾಡಲು ಹೆದರ್ತಾ ಇದ್ದ ಸಲ್ಮಾನ್ ಖಾನ್ ಹೆದರಿ ವಿದ್ಯಾರ್ಥಿಗಳಿಗೆ ಬೆಂಬಲ ಸಾರಿದ್ದಾರೆ. ಗಾಯಕ ದಿಲ್ಜಿತ್ ದೊಸಾಂಜ್, ಅರಿಜಿತ್ ಸಿಂಗ್ ವಿದ್ಯಾರ್ಥಿಗಳ ಪರ ನಿಂತಿದ್ದಾರೆ. ನಟ ಮಾಧವನ್ ವಿದ್ಯಾರ್ಥಿಗಳಿಗೆ ಬೆಂಬಲ ಸಾರಿದ್ದಾರೆ. ವಿರೋಧ ಪಕ್ಷಗಳು ಸಂಸತ್ತಿನಲ್ಲಿ ಒಟ್ಟಾಗಿವೆ. ವಿದ್ಯಾರ್ಥಿಗಳು ಈ ಸರ್ಕಾರದ ಜೊತೆ ಕೇಳಿದ್ದು ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆಯನ್ನು. ಅವರೇನು ಪ್ರಧಾನಿಯ ರಾಜೀನಾಮೆ ಕೇಳಿರಲಿಲ್ಲ, ಸರ್ಕಾರದ ರಾಜೀನಾಮೆಯನ್ನು ಕೇಳಿರಲಿಲ್ಲ. ಆದರೆ ಕೇಂದ್ರ ಸರ್ಕಾರ ಅತ್ಯಂತ ನಿರಂಕುಶವಾಗಿ ವರ್ತಿಸಿತು.
ವಿದ್ಯಾರ್ಥಿಗಳನ್ನು ತುಕುಡೆ ಗ್ಯಾಂಗ್ನ ಸದಸ್ಯರು ಎಂದು ಹೇಳಿತು. ಚೀನಾ ಏಜೆಂಟ್ ಎಂದು ಹೇಳಿತು. ಸರ್ಕಾರವನ್ನು ಬುಡಮೇಲು ಮಾಡಲು ಹೊರಟ ತಂಡ ಎಂದು ಹೇಳಿತು. कौन है ये सोनम वांगचुक? कौन है ये? एक शिक्षाविद है. कोई शिक्षाविद नहीं है, ये चाइना का एजेंट है. ये चाइना का एजेंट है. चाइना उसको फंडिंग करता है, दिल्ली में आके धरना देता है, देश को बदनाम करता है. ऐसे लोगों को नेस्त नाबूद कर देंगे और भारतीय जनता पार्टी के शासन में नहीं चलने वाला. ಜಾರ್ಜ್ ಸೋರೋಸ್ ಫಂಡಿಂಗ್ ಮಾಡ್ತಾರೆ ಎಂದು ಹೇಳಿತು. ಕೊನೆಗೆ ಪೊಲೀಸರ ಕೈಗೆ ಲಾಠಿ ಕೊಟ್ಟಿತು. ವಿದ್ಯಾರ್ಥಿಗಳಿಗೆ ಮನಸೋ ಇಚ್ಛೆ ಥಳಿಸುವಂತೆ ಹೇಳಿತು. ಅಶ್ರುವಾಯು ಪ್ರಯೋಗಿಸಿತು. ಜಲಫಿರಂಗಿ ಹಾರಿಸಿತು. ಇದೀಗ ಅದರ ರಿಯಾಕ್ಷನ್ ದೇಶಾದ್ಯಂತ ವ್ಯಕ್ತವಾಗ್ತಾ ಇದೆ. ಸರ್ಕಾರದ ಜೊತೆಗೆ ನಿಂತವರು ಕೂಡ ಈಗ ಅಂತರವನ್ನು ಕಾಯತೊಡಗಿದ್ದಾರೆ. ವಿದ್ಯಾರ್ಥಿಗಳನ್ನು ಕೇವಲವಾಗಿ ಕಂಡ ಸರ್ಕಾರ ಇದೀಗ ಅದಕ್ಕೆ ಬೆಲೆ ತೆರ್ತಾ ಇದೆ.